ಬಿಳಿ ಹೋಳಿಗೆ ಮಾಡೋದಕ್ಕೆ ಮೊದಲು ಒಂದು ಬೌಲ್ ಮೈದಾ ಹಿಟ್ಟನ್ನ ತೊಗೊಂಡು ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಳ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನಾವು ಹೋಳಿಗೆ ಮಾಡೋದಕ್ಕೆ ಯಾವ ಥರ ಹಿಟ್ಟನ್ನ ನೆನೆಸಿಟ್ಕೊಳ್ತೀವಲ್ಲ ಅದೇ ಥರ ಇದನ್ನು ಕೂಡ ನೆನೆಸಿಟ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ 2 ಬೌಲ್ ನೀರು ಹಾಕ್ಕೊಂಡು ಉಪ್ಪು ಜೀರಿಗೆ ಹಾಕ್ಕೊಂಡು ಆ ನೀರನ್ನ ಕುದಿಸ್ಕೋಬೇಕು. ಕುದಿಯೋವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದು ತಣ್ಣಗಾದ್ಮೇಲೆ ಇದನ್ನು ಹೂರ್ಣದ ಹದಕ್ಕೆ ನಾವು ಸ್ಮೂತಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಮೈದಾ ಹಿಟ್ಟನ್ನ ಸ್ವಲ್ಪನೇ ತಟ್ಕೊಂಡು ಅದರೊಳಗೆ ಅಕ್ಕಿ ಹಿಟ್ಟಿನ ಮುದ್ದೆ ಇಟ್ಕೊಂಡು ಈ ಥರ ಹೋಳಿಗೆ ನಾವು ಹೇಗೆ ಮಾಡ್ಕೋತೀವಲ್ಲ ಆ ಥರ ಲಟ್ಟಿಸ್ಕೋಬೋದು ಅಥವಾ ಕೈಲೇ ರೆಡಿ ಮಾಡ್ಕೋಬೋದು. ರೆಡಿ ಆದಮೇಲೆ ಮೇಲೆ ಸ್ವಲ್ಪ ಬಿಳಿ ಎಳ್ಳು ಅಥವಾ ಕರಿ ಎಳ್ಳನ್ನ ಹಾಕ್ಕೊಂಡು ಅದನ್ನು ಹೋಳಿಗೆ ಥರನೇ 2 ಕಡೆ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರೋ ಬಿಳಿ ಹೋಳಿಗೆ ರೆಡಿ ಟು ಈಟ್.